ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆಷಾಢ ಬಹುಳ ಚೌತಿ ದಿನಾಂಕ 2/8/2026 ಸೋಮವಾರ ರಾತ್ರಿ 10:54 ಸರಿಯಾಗಿ ವೃಷಭ ರಾಶಿಯಲ್ಲಿನ ಅಂಗಾರಕ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಮಕರ ರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನು ಇದನ್ನು ನೋಡುವ. ಆ ಕಾಲಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮೀನ ಲಗ್ನದಲ್ಲಿ ಚಂದ್ರ, ವಕ್ರಗತ ಶನಿ ಮತ್ತು ಮಾಂದಿ ಯೋಗ, ಮಿಥುನ ರಾಶಿಯಲ್ಲಿ ಕುಜ ಹಾಗೂ ಬುಧ, ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಉಚ್ಚ ಗುರು, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ ಹಾಗೂ ಕುಂಭರಾಶಿಯಲ್ಲಿ ರಾಹು. ಈ ರೀತಿ ಗ್ರಹಸ್ಥಿತಿ ಇದೆ. ಕುಜ ತಾನು ರಾಶ್ಯಾಧಿಪತಿಯಾದ ಬುಧನ ಜೊತೆಯಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. ಇದರಿಂದ ಬುಧ ಕುಜ ಯತಿ ಯೋಗ. ಹಾಗೆ ಶನಿ ಮತ್ತು ಚಂದ್ರರು ಪರಸ್ಪರ ಒಟ್ಟಿಗೆ ಇದ್ದಾರೆ. ಇದರಿಂದ ಶನಿ ಶಶಿ ಯೋಗ ಎನ್ನುವಂಥದ್ದು. ಜೊತೆಗೆ ಶನಿಯ ಕೇಂದ್ರ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಅಂಗಾರಕನು, ಅಂಗಾರಕನ ಕೇಂದ್ರ ಸ್ಥಾನ ಅಂದರೆ 10ನೇ ಮನೆಯಲ್ಲಿ ಶನಿ ಈ ರೀತಿ ಸ್ಥಿತರಾಗಿದ್ದಾರೆ. ಹಾಗಾಗಿ ಶನಿ ಮಂಗಳ ಕೇಂದ್ರ ಯೋಗ ಎನ್ನುವುದಾಗಿ ಇದನ್ನು ಗುರುತಿಸಬಹುದಾಗತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿರುವ ಶುಕ್ರನಿಗೆ ಮಿಥುನ ರಾಶಿಯಲ್ಲಿನ ಕುಜನ ದೃಷ್ಟಿ, ಈ ಕಾರಣದಿಂದ ಭೃಗ್ವಂಗಾರಕ ಯೋಗ ಎನ್ನುವಂಥದ್ದು. ಶನಿ ಮತ್ತು ಶುಕ್ರ ಪರಸ್ಪರ ಸಪ್ತಮ ಭಾವದಲ್ಲಿದ್ದು ಅವರಿರುವರನ್ನು ನೋಡಿಕೊಳ್ತಾರೆ. ಇದರ ಕಾರಣದಿಂದ ಶನಿ ಶುಕ್ರ ಯೋಗ. ಈ ಹಿನ್ನೆಲೆಯೊಳಗೆ ಮಕರ ರಾಶಿಯವರಿಗೆ ಯಾವೆಲ್ಲ ಶುಭಾಶುಭ ಫಲಗಳಿದ್ದಾವೆ ಎನ್ನುವುದನ್ನು ನೋಡಿದರೆ, ಷಷ್ಠದ ಅಂಗಾರಕನ ಕಾರಣದಿಂದ ರಿಪುಭಯ ಕಲಹೈರ್ವಿವರ್ಜಿತ ಸ ಕನಕ ವಿದ್ರುಮ ತಾಮ್ರಕಾಗಮಃ ಎನ್ನುವುದಾಗಿ ಶುಭ ಫಲವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶತ್ರು ಭಯದಿಂದ ನೀವು ನಿರ್ಮುಕ್ತರಾಗುತ್ತೀರಿ, ಅಂದರೆ ಶತ್ರು ಬಾಧೆ ಇನ್ನಿಲ್ಲವಾಗತ್ತೆ. ಹಾಗೆ ಕಲಹ ಯಾವುದಾದರೂ ಸಂಭವಿಸುವುದಿದ್ದರೆ ಅದು ಕೂಡ ಶಾಂತಿಯನ್ನು ಉಪಶಮನವನ್ನು ಹೊಂದುತ್ತೆ. ಹಾಗೂ ಚಿನ್ನವೇ ಮೊದಲಾದ ತಾಮ್ರವೇ ಮೊದಲಾದ ಧಾತು ವಸ್ತುಗಳ ಪ್ರಾಪ್ತಿಯೋಗ. ಷಷ್ಠದ ಬುಧನ ಕಾರಣದಿಂದ ಧಾನ್ಯ ಲಾಭ, ಪುತ್ರ ಲಾಭ, ಧನಲಾಭ ಮತ್ತು ವಿದ್ಯಾಯೋಗ ಎನ್ನುವಂತಹ ಶುಭಯೋಗಗಳು. 3ರಲ್ಲಿ ಚಂದ್ರ, ಶನಿ ಮತ್ತು ಮಾಂದಿ. ಇದರ ಕಾರಣದಿಂದ ಮನಸ್ಸೌಖ್ಯ, ಮಣಿವಸ್ತ್ರಾದಿ ಲಾಭ ಮತ್ತು ಸ್ತ್ರೀಭೋಗ, ಯತ್ನ ಕಾರ್ಯಸಿದ್ಧಿ ಮತ್ತು ವಿಕ್ರಮ, ಅಂದರೆ ಸಾಹಸದಿಂದ ಒಂದಷ್ಟು ಕಾರ್ಯಗಳನ್ನು ನೀವು ಸಾಧಿಸಿಕೊಳ್ತೀರಿ. ಸಪ್ತಮದ ಗುರುವಿನ ಕಾರಣದಿಂದ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಶುಭಯಾತ್ರೆ, ಕಾರ್ಯಸಿದ್ಧಿ ಮತ್ತು ಮಂಗಲ ಕಾರ್ಯ. ನವಮದ ಶುಕ್ರನ ಕಾರಣದಿಂದ ವಸ್ತ್ರಲಾಭ ಮತ್ತು ಚಿತ್ತಶುದ್ಧಿ ಎನ್ನುವಂತಹ ಶುಭಯೋಗಗಳು. ದ್ವಿತೀಯದ ರಾಹು ಅರ್ಥಹಾನಿಯನ್ನು, ಸಪ್ತಮದ ರವಿ ಸಂಗಾತಿಗೆ ಅನಾರೋಗ್ಯ ಮತ್ತು ಉತ್ಸಾಹಭಂಗ ಎನ್ನುವಂತಹ ಯೋಗವನ್ನು ಕೊಡ್ತಾರೆ. ಅಷ್ಟಮದ ಕೇತು ದೇಹ ಪೀಡೆಯನ್ನು ಕೊಟ್ಟಾನು, ಸ್ವಲ್ಪ ಮಟ್ಟಿನ ರೋಗ ಬಾಧೆ ಎನ್ನುವಂಥದ್ದು ಕಾಣಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಶುಭ ಫಲಗಳು ಅತ್ಯಂತ ಹೆಚ್ಚಾಗಿಯೇ ಕಾಣಿಸುತ್ತೆ. ಯಾಕೆಂದರೆ ಬೇರೆ ಎಲ್ಲ ಗ್ರಹರು ನಮಗೆ ಪ್ರತಿಕೂಲರಾಗಿದ್ದಾಗಲೂ ಗುರು ಒಬ್ಬ ನಮಗೆ ಅನುಗ್ರಹಕಾರಕನಾಗಿದ್ದರೆ ಉಳಿದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾನೆ ಅಂತ. ಲಕ್ಷ ದೋಷಂ ವ್ಯಪೋಹತಿ ಅಂತ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. 1,00,000 ದೋಷಗಳನ್ನು ಅವನು ಅಪಹರಿಸ್ತಾನೆ, ಅವನು ನಾಶ ಮಾಡುತ್ತಾನೆ ಅಂತ. ಆ ರೀತಿಯಲ್ಲಿ ಮಕರ ರಾಶಿಯವರಿಗೆ ತನ್ನ ಪೂರ್ಣ ದೃಷ್ಟಿಯನ್ನು ಇಟ್ಟು ಕಾಪಾಡುವ ಗುರುವಿನ ಅನುಗ್ರಹದಿಂದ ಯಾವುದೇ ತೊಂದರೆಗಳು ಆಗದ ಹಾಗೆ ಉತ್ತಮವಾದಂತಹ ಫಲಪ್ರಾಪ್ತಿಯಾಗತ್ತೆ. ನಿಮಗಿರಬಹುದಾದ ಸಣ್ಣ ಪುಟ್ಟ ಬಾಧೆಗಳ ನಿವಾರಣೆಗೆ ಬೇಕಾಗಿ ಶ್ರೀ ದುರ್ಗಾರಾಧನೆಯನ್ನು ನೀವು ಮಾಡಿ. ದುರ್ಗಾ ಸ್ತೋತ್ರ ಅಥವಾ ದುರ್ಗಾ ಕ್ಷೇತ್ರ ಸಂದರ್ಶನ ಮತ್ತು ದುರ್ಗಾ ಮೂಲಮಂತ್ರ ಜಪ ಇತ್ಯಾದಿಗಳು ಯಾವುದು ಬೇಕಾದರೂ ನೀವು ಅನುಕೂಲ ಇದ್ದ ಹಾಗೆ ಮಾಡಿಕೊಂಡು ದುರ್ಗಾರಾಧನೆಯನ್ನು ಮಾಡುವುದರಿಂದ ಮಕರ ರಾಶಿಯವರು ಶುಭವನ್ನು ಹೊಂದುತ್ತೀರಿ. ಈ ರೀತಿಯಾಗಿ
ಷಷ್ಠಕ್ಕೆ ಬರುವ ಅಂಗಾರಕ ನಿಮಗಿರುವ ಎಲ್ಲ ಅನಿಷ್ಟಗಳನ್ನು ನಿವಾರಣೆ ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಒದಗಿಸಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.